ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಸರಸ್ವತಿ ವಿದ್ಯಾಲಯ ಪದವಿಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಸಂತೆ ವಿದ್ಯಾರ್ಥಿಯಲ್ಲಿ ಬಂದಿದ್ದೇನೆ. ಮನೆಯ ಪಕ್ಕದಲ್ಲಿ ಮೇಲ್ಗಡೆ ಕೋಣೆಯಲ್ಲಿ ಹಳ್ಳಿ ಮನೆ ನೀಡ್ತಾ ಇದ್ರೆ ಇಲ್ಲಿ ಬಂದು ಹೇಳಿದ್ರೆ ಅನೌನ್ಸ್ಮೆಂಟ್ ಮಾಡಲಾಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಸರಸ್ವತಿ ವಿದ್ಯಾಲಯದ ಇತಿಹಾಸದಲ್ಲಿ 2ನೇ ಬಾರಿಗೆ ಇವತ್ತು ಮಕ್ಕಳ ಸಂತೆ ಅನ್ನುವ ಕಾರ್ಯಕ್ರಮ ಈ ಒಂದು ಅಂಗಣದಲ್ಲಿ ನಡೀತಾ ಇದೆ. ಇದರ ವಿಶೇಷ ಏನಂತಂದರೆ 40ಕ್ಕೂ ಪ್ಲಸ್ ಅಂಗಡಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಆದರೆ ಪ್ರತಿಯೊಂದು ಅಂಗಡಿಯ ಹಿಂದೆ ನಮ್ಮದೇ ವಿದ್ಯಾರ್ಥಿಗಳ ಬಹಳ ದೊಡ್ಡ ಪರಿಶ್ರಮ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಾವು ಈ ಸಂತೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಮಕ್ಕಳಲ್ಲಿ ಓದಿನ ಆಚೆಗೂ ಕೂಡ ಒಂದು ಕ್ರಿಯೇಟಿವಿಟಿ ಅನ್ನೋದು ಬೆಳಿಬೇಕು, ಪ್ರಾಕ್ಟಿಕಲ್ ಅನುಭವಗಳನ್ನು ಅವರು ತೆಗೆದುಕೊಳ್ಬೇಕು, ಸ್ವಂತ ಬಿಸ್ನೆಸ್ಸನ್ನು ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೇಸಿಕ್ ಅರಿವಾದರೂ ಅವರಿಗೆ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಆ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಎನ್ನುವಂಥ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಇವತ್ತು ಮಕ್ಕಳ ಸಂತೆಯ ಆಯೋಜನೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ. ನಮಗೆ ಖುಷಿ ಕೊಟ್ಟ ಸಂಗತಿ ಅಂತಂದರೆ ಭಾಳ ಉತ್ಸಾಹದಿಂದ ಊರ ಮತ್ತು ಪರವೂರ ಎಲ್ಲ ಜನರು ಕೂಡ, ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲ ಜನರು ಕೂಡ ಹಿರಿಕಿರಿಯರೆನ್ನದೇ ಇಲ್ಲಿ ನಮ್ಮ ಸಂತೆ ಯಶಸ್ಸಿಗೆ ಕಾರಣರೇ ಆಗ್ತಾ ಇದ್ದಾರೆ. ಈ ಬಾರಿಯ ವಿಶೇಷ ಅಂತಂದರೆ ವಿಶೇಷವಾಗಿ ಗಮನಿಸಲೇಬೇಕಾದ್ದು ಒಂದು ಭೂತದ ಮನೆ ಭಾಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೀರಿಯನ್ಸನ್ನು ಮಾಡಬಹುದಾಗಿದೆ. ಇನ್ನೊಂದನ್ನು ನಮ್ಮ ಹಳ್ಳಿ ಮನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಘಟಕ ಏನಿದೆ ಅವರು ಅದನ್ನು ಕೇವಲ 2 ದಿನಗಳ ಪರಿಶ್ರಮ ಹಳ್ಳಿ ಮನೆ ಅನ್ನುವಂಥದ್ದು ಭಾಳ ಒಂದು ವಿಶೇಷವಾದ ಕಾನ್ಸೆಪ್ಟನ್ನು ಮಕ್ಕಳು ತಗೊಂಡು ಬಂದಿದ್ದಾರೆ. ಅಲ್ಲಿ ಕೇವಲ ಮನೆ ಮಾತ್ರ ಇಲ್ಲ, ಇಡೀ ಒಂದು ಹಳ್ಳಿಯ ವಾತಾವರಣವನ್ನು ತಮ್ಮದೇ ಆದ ಶೈಲಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅಲ್ಲಿ ಒಂದು ನಾಟಕೀಯವಾದ ರೀತಿಯಲ್ಲಿ ಅನ್ನೋದಕ್ಕಿಂತ ನಿಜ ಅನ್ನುವಂಥ ರೀತಿಯಲ್ಲಿ ಇಡೀ ಹಳ್ಳಿ ಮನೆಯ ವಾತಾವರಣವನ್ನು ಅಭಿನಯಿಸಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಭಾಳ ವಿಶೇಷವಾದ ಒಂದು ಅಭಿಪ್ರಾಯಗಳು, ಸದಾಭಿಪ್ರಾಯಗಳು ಜನರಿಂದ ಮೂಡಿ ಬರ್ತಾ ಇದೆ. ಭಾಳ ಖುಷಿ ಇದೆ ಮತ್ತು ವೆರೈಟಿ ಇದೆ. ಇಡೀ ಮಕ್ಕಳ ಸಂತೆಯಲ್ಲಿ ಕೇವಲ ಯಾವುದು ತಿಂಡಿಗಳ ಹಬ್ಬ ಅಲ್ಲ, ಇದು ಎಳನೀರಿಂದ ಹಿಡಿದು ಪ್ರತಿಯೊಂದು ಐಟಮ್ಗಳನ್ನು ಅತ್ಯಂತ ಕಡಿಮೆ ದರಗಳಲ್ಲಿ ಕೂಡ ನಮ್ಮ ಮಕ್ಕಳು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಸಂತೆಯ ಸಕ್ಸಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಎಲ್ಲ ಡೋನರ್ಸ್ ಇರ್ಬೋದು ಅಥವಾ ಇದಕ್ಕೆ ಕಾರಣರಾಗಿರ್ತಂಥ ಎಲ್ಲರನ್ನ ಕೂಡ ನಾವು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಡ್ತಾ ಅವರನ್ನು ಸ್ಮರಿಸಿಕೊಡ್ತಾ ಇನ್ನು ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ಮತ್ತೊಮ್ಮೆ ಮಕ್ಕಳ ಸಂತೆ. ಥ್ಯಾಂಕ್ ಯು ಸೊ ಮಚ್. ಪದವಿ ಪೂರ್ವಕವು ಈ ಬಾರಿ 13ರಂದು ಸರಸ್ವತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. 12ನೇ ತಾರೀಕಿನಂದು ಸರಸ್ವತಿ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಜಂಟಿ ವಾರ್ಷಿಕೋತ್ಸವವು 50 ರೂಪಾಯಿಗಳಲ್ಲಿ ಬಗೆ ಬಗೆಯ ಮೈಸೂರನ್ನು ಸವಿಯಬಹುದು. ಅತ್ತ ಕಡೆ ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಸ್ಟಾಲ್ ಕೂಡ ಹೆವೆನ್ಸ್ ಕಾರ್ನರ್ ಅಲ್ಲಿ ಇದೆ. ಆತ್ಮೀಯವಾದ ಶುಭಾಶಯಗಳನ್ನು ಸರಸ್ವತಿ ವಿದ್ಯಾಲಯ ಸಮಸ್ತ ಬಳಗದ ಪರವಾಗಿ ಯುವಕ ನಿರಂಜನ್ ಸ್ವಾಮಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಶುಭಾಶಯಗಳು.
ಮಕ್ಕಳ ಸಂತೆ ಕಾರ್ಯಕ್ರಮ ನಡೀತಾ ಉಂಟು. ಮಕ್ಕಳೆಲ್ಲ ಈಗಲೇ ಅಂದರೆ ಆ ಬಿಸ್ನೆಸ್ಗೋಸ್ಕರ ಅಂದರೆ ನೆಕ್ಸ್ಟ್ ಎಂಟರ್ಪ್ರಿನರ್ಶಿಪ್ ಮಾಡೋಕ್ಕೆ ಇದು ಅಡಿಪಾಯ ಅಂತ ಹೇಳ್ಬೋದು. ಇಲ್ಲಿ ಹಲವಾರು ಅವರವರ ಐಡಿಯಾದಲ್ಲೇ ಮಾಡಿದ್ದಾರೆ. ಹಿರಿಯರಿಗೆ ಪ್ರೋತ್ಸಾಹ ಕೊಟ್ಟಾಗ ಈ ಮಕ್ಕಳು ಒಳ್ಳೆ ಇದು ಮಾಡಿ ಹೀಗೆ ಮಾಡಿ ಮತ್ತಷ್ಟು ಎಂಟರ್ಪ್ರಿನರ್ಶಿಪ್ ನಮ್ಮೂರಿಂದ ಬರ್ಬೋದು. ಹಲವಾರು ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಬಿಸ್ನೆಸ್ ಮ್ಯಾನ್ಗಳು ಇಲ್ಲಿಂದ ಹುಟ್ಬೋದು ಹೇಳುವಂಥದ್ದು ನನ್ನ ಆಶಯ. ಅದಕ್ಕೆ ಈ ಕಾರ್ಯಕ್ರಮದಿಂದ ಅದು ಆಗ್ಬೋದು ಅನ್ನೋದು ಆಶಯ ಇರೋದು. ಈ ದಿನ ಡಿಸೆಂಬರ್ 2 ಇಸ್ವಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಶಾಲಾ ವತಿಯಿಂದ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಜನರಿಗೆ ಅಚ್ಚುಮೆಚ್ಚುಗೆಯ ಕಾರ್ಯಕ್ರಮ. ಅದೇ ರೀತಿ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಆಟೋಟ ಸ್ಪರ್ಧೆಗಳಲ್ಲೂ ಕೂಡ ನಮ್ಮ ಒಂದು ಎಸ್ವಿ ಪದವಿ ಪೂರ್ವ ಕಾಲೇಜಿನ ಎಲ್ಲ ಮಕ್ಕಳು ಜಿಲ್ಲಾ, ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರುತ್ತಾರೆ. ಅದೇ ರೀತಿ ಈ ಒಂದು ಮಕ್ಕಳ ಸಂತೆಯಲ್ಲಿ ಮಕ್ಕಳು ವಿವಿಧ ರೀತಿಯ ತಿಂಡಿ ತಿನಿಸುಗಳು ಹಾಗೂ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಇವತ್ತು ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ನೋಡಲು ಬಹಳ ಅಚ್ಚುಮೆಚ್ಚಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ನಾವು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಶಾಲೆಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕ ವೃಂದದವರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ.
ಕೊಡಲ್ಲ ಅಂತ ಇದ್ದಾರೆ. ಜೈ ಹೋ. ಮಧ್ಯಾಹ್ನದ ಹೊಟ್ಟೆ ಹಸುವನ್ನು ನೀಗಿಸಲಿಕ್ಕೆ ರೋಮಾಲಿ ಅವರನ್ನ ಪ್ರೇಮಿಸಿಕೊಂಡು ಸ್ವಾಗತಿಸಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇಟ್ಟಿದ್ದಾರೆ, ಅದನ್ನು ಸವಿಯಬೇಕಾಗಿ ತಮ್ಮಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಷಾರಿದ್ದೆ ಮಗ, ಬಾ ಮಗ, ಒಳಗ್ ಬಾ ಮಗ, ನೀನು ಬಾ, ಕೂಕಣಿಯ ಈ ಕೂಕಣಿ ಬನ್ನಿ, ಬಾ ಮಗ, ಕೂಕೋ ಮಗ, ಹೂ ಕೊಡ್ ಮಾಲತ್ಯ, ಕೂಕಣಿ ಮಗ ಕೊಟ್ಟಿ, ನೀರ್ ಕೊಡ್ ಮಗ ಬಂದರಿಗೆ, ಬಾ ಮಗ ಒಳಗ್. ಕಾಣ್ ಮಗ, ಕುಡ್ದು ಕುಡ್ದು ಹಿಂಗಾಯ್ತು ಅಂತ ಹೇಳೋದು ಕಾಣಿಸಿ, ಕುಡಿಬೇಡ ಅಂತ ಹೇಳ್ರಕ್ಕೆ ಹುಷಾರಿದ್ದೆ ಅಲ್ಲ ಮಗ. ಇನ್ನು ಈ ಹೆಂಗಸು ದೊಡ್ಗೆ ಇಲ್ಲ ಕಣಿ, ಇನ್ನು ಅಕ್ಕಿಗೆ ಇರ್ತಿದ್ದು ಎಂತ ಹೇಳುದು ಈ ಹೆಂಗಸ್ರಿಗಲ್ಲ. ಈ ಹೆಂಗಸು ಬೆಳಗಿನ ಕಡಿದ್ದಪ್ಪ, ಇನ್ನೂ ಕಟ್ತಾ ಇರಲಿಲ್ಲ ಇವಳದ್ದು ಕಡು ಐತದ್ದೆ ಎರಡಿಗೆ. ನಮ್ಮ ಸರಸ್ವತಿ ವಿದ್ಯಾಲಯ ಕಳೆದ 2 ವರ್ಷಗಳಿಂದ ಮಕ್ಕಳಲ್ಲಿ ವ್ಯವಹಾರ ಕೌಶಲ್ಯವನ್ನು ಹೆಚ್ಚಿಸುವ ಉದ್ದೇಶಕ್ಕಾಗಿ ಈ ಮಕ್ಕಳ ಸಂತೆ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಸರಸ್ವತಿ ವಿದ್ಯಾಲಯದ ಪದವಿಪೂರ್ವ ಕಾಲೇಜು, ಪ್ರೌಢಶಾಲೆ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಪರಿಚಯದಿಂದ ತಮ್ಮ ತಮ್ಮಲ್ಲಿರುವ ವ್ಯವಹಾರ ಚಾಕಚಕ್ಯತೆಯನ್ನು ಮೂಡಿಸುವಲ್ಲಿ ತಮ್ಮದೇ ಆದಂತಹ ವ್ಯವಹಾರ ಶೈಲಿಯನ್ನು ಮಾಡುತ್ತಾ ಅವರ ಪೋಷಕರನ್ನು ಮತ್ತೆ ರಂಗೋಲಿಯ ಜನತೆಯನ್ನು ಆಕರ್ಷಿಸುತ್ತಾ ಅತ್ಯಂತ ಆಕರ್ಷಣೀಯವಾಗಿ ಈ ಒಂದು ಮಕ್ಕಳ ಸಂಖ್ಯೆ ಕೂಡಿ ಬರ್ತಾ ಇದೆ. ಎಲ್ಲರಿಗೂ ಮಕ್ಕಳು, ನೀವು ಕೂಡ ಬಂದು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ತುಂಬ ಮಾಡಿದ್ರು ಮತ್ತು ನಾವು ಸ್ವಲ್ಪ ಗೊತ್ತಾಯ್ತು ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಾಯ್ತು, ಸ್ವಲ್ಪ ಐಡಿಯಾ ಗೊತ್ತಾಯ್ತು ಸ್ವಲ್ಪ ಅಲ್ಲ ಬಿಸ್ನೆಸ್ ಬಗ್ಗೆ ಅಲ್ಲ. ಸಂಪರ್ಕ ಮಾಡೋದು ಈಸಿ ಆಯ್ತು. ಹೋಗಿ ಅಮೋನಿಯನ್ನು ನೋಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ದುಡ್ಡು ಮಾಡಿ ಎಕ್ಸ್ಪೀರಿಯನ್ಸ್ ನೀಡುವಂಥ ದುಡ್ಡು ಹಾಗೆ ಪಕ್ಕದಲ್ಲಿ ಹಾಗೆ ಮಾಡಿ ವಿಭಿನ್ನವಾದ ವಾತಾವರಣ ಇದೆ. ಸಲ ನಾವು ಮಕ್ಕಳ ಸಂತೆ ಮಾಡ್ತಾ ಇದ್ದೇವೆ. ಕಳೆದ ವರ್ಷಕ್ಕಿಂತ ಜಾಸ್ತಿ ಕೌಂಟರ್ಸ್ ಇದೆ, ಅದರ ಜೊತೆಲಿ ಒಂದಷ್ಟು ಜನ ಜಾಸ್ತಿಯೇ ಬಂದಿದ್ದಾರೆ. ಮತ್ತು ಕೌಂಟರ್ಸ್ ಬೇರೆ ಬೇರೆ ಥರದ್ದಿದೆ. ಹೂವಿನ ಕೌಂಟರ್, ಇದು ನರ್ಸರಿ ಇದೆ, ಅದೇ ರೀತಿಯಲ್ಲಿ ಶುಗರ್ ಕೇನ್ ಜ್ಯೂಸ್ ಮತ್ತು ದೋಸಾ ಕಾರ್ನರ್ ಅಂತ ಹೇಳ್ಕೊಂಡು ರುಮಾಲಿ ರೋಟಿ ಮತ್ತು ಬೇರೆ ಬೇರೆ ಕಾರ್ನರ್ಸ್, ಫುಡ್ ಕಾರ್ನರ್ಸ್ ಇದೆ. ಹಾಗಾಗಿ ಈ ವರ್ಷ ಇನ್ನೂ ವ್ಯಾಪಾರ ಜಾಸ್ತಿ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. Thanks for watching.